ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಅಪರಾಧ ಕೃತ್ಯಗಳನ್ನು ಭೇದಿಸುವ ನಿಟ್ಟಿನಲ್ಲಿ ಪೊಲೀಸರು ಹೆಜ್ಜೆಯನ್ನು ಇಡ್ತಾನೆ ಇರ್ತಾರೆ. ಇದರಲ್ಲಿ ಒಂದು ವಿಚಿತ್ರ ಸ್ಟೋರಿ ಕೂಡ ಬೆಳಕಿಗೆ ಬಂದಿದೆ. ಆ ವಿಚಿತ್ರ ಸ್ಟೋರಿ ನಡೆದಿರೋದು ಬೆಂಗಳೂರಿನಲ್ಲಿ ಒಬ್ಬ ವಿಚಿತ್ರ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ವೆಂಕಟೇಶ್ ಅನ್ನೋ ಮನೆಗಳನ್ನ ಬಂಧಿಸಿರುವಂತಹ ಕೋಣನಕುಂಟೆ ಪೊಲೀಸರು ವಿಚಾರಣೆಯನ್ನು ನಡೆಸಿದರು. ಈ ವೇಳೆ ಮನೆಗಳ ವೆಂಕಟೇಶ್ನ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ. 22 ವರ್ಷದ ವೆಂಕಟೇಶ್ ರಾತ್ರಿ ಹೊತ್ತಲ್ಲಿ ಮನೆಗಳ್ಳತನ ಮಾಡೋದೇ ಇಲ್ವಂತೆ. ಮಠ ಮಧ್ಯಾಹ್ನದ ಹೊತ್ತಲ್ಲೇ ಮನೆಗಳ್ಳತನಕ್ಕೆ ಹೋಗೋದು, ಅದು ಕೂಡ ಚಿಕ್ಕ ಪುಟ್ಟ ಮನೆಗಳಿಗೆ ಆತ ಹೋಗೋದೇ ಇಲ್ವಂತೆ. ಆತನ ಕಣ್ಣಿಗೆ ಅದು ಯಾವುದು ಕಾಣಿಸಲ್ಲ ಅಂತೆ. ಐಷಾರಾಮಿ ಮನೆಗಳಿಗೆ ಮಧ್ಯಾಹ್ನದ ಹೊತ್ತಲ್ಲಿ ರಾಜಾರೋಷವಾಗಿ ಎಂಟ್ರಿ ಆಗ್ತಾ ಇದ್ದಂತೆ. AC ರಿಪೇರಿ, ಡೆಲಿವರಿ ಬಾಯ್, TV ರಿಪೇರಿ, ವಾಷಿಂಗ್ ಮಷಿನ್ ರಿಪೇರಿ, ಹೀಗೆ ಒಂದಲ್ಲ ಒಂದು ಕಾರಣಗಳನ್ನು ಹೇಳಿಕೊಂಡು ಮನೆಯೊಳಗೆ ಎಂಟ್ರಿ ಪಡೆದು ಅಲ್ಲಿ ಮನೆಗಳದನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ಅನ್ನೋದು ತಿಳಿದು ಬಂದಿದೆ. ಇನ್ನೂ ಕೆಲ ಕಡೆಗಳಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗಿರ್ತಾರೆ, ಇದ್ರೆ ಯಾರೋ ಒಬ್ರು ಇಬ್ರು ಇರ್ತಾರೆ. ಈ ವೇಳೆ ಅವರನ್ನ ಪುಸಲಾಯಿಸಿ ಅಥವಾ ಅವರ ಗಮನವನ್ನು ಬೇರೆ ಕಡೆ ಸೆಳೆದು ಕಳ್ಳತನ ಮಾಡೋದು ಈಸಿ ಅಂತ ಆತ ಪೊಲೀಸರ ಮುಂದೆ ವಿಚಾರಣೆ ವೇಳೆ ತಪ್ಪು ಒಪ್ಕೊಂಡಿದ್ದಾನೆ. 22ನೇ ವಯಸ್ಸಿಗೆ ಸುಮಾರು 20ಕ್ಕೂ ಅಧಿಕ ಮನೆಗಳ್ಳತನವನ್ನು ಮಾಡಿ ಸುದ್ದಿಯಲ್ಲಿದ್ದಾನೆ.